ಬೆಂಗಳೂರಿನ ಗಿಜಿಗಿಜಿ ಟ್ರಾಫಿಕ್ನಿಂದ ಕೇವಲ 130 ಕಿಲೋಮೀಟರ್ ದೂರದಲ್ಲಿ 1000 ವರ್ಷಗಳ ಹಳೆಯ ನಿಗೂಢ ವಾಸ್ತುಶಿಲ್ಪದ ಅದ್ಭುತವೊಂದು ಅಡಗಿದೆ ಎನ್ನೋದು ನಿಮಗೆ ಗೊತ್ತಾ? ಬಾಲಿವುಡ್ನಿಂದ ಸ್ಯಾಂಡಲ್ವುಡ್ವರೆಗಿನ ಟಾಪ್ ನಿರ್ದೇಶಕರು ತಮ್ಮ ಸಿನಿಮಾಗಳನ್ನು ಗ್ರ್ಯಾಂಡ್ ಆಗಿ ತೋರಿಸೋಕೆ ದಶಕಗಳಿಂದ ಈ ಜಾಗವನ್ನೇ ಬಳಸ್ತಿದ್ದಾರೆ. ಹೌದು, ಇದುವೇ ಜಗತ್ಪ್ರಸಿದ್ಧ ಮೇಲುಕೋಟೆಯ ಕಲ್ಯಾಣಿ. ಇಡೀ ಊರಿನಲ್ಲಿರೋ 108 ಕಲ್ಯಾಣಿಗಳಲ್ಲೇ ಇದು ಅತ್ಯಂತ ದೊಡ್ಡದು ಮತ್ತು ಅದ್ಭುತವಾದದ್ದು. ಆದರೆ ಇದು ಕೇವಲ ಶೂಟಿಂಗ್ ಸ್ಪಾಟ್ ಅಷ್ಟೇ ಅಲ್ಲ, ಇದರ ಹಿಂದೆ ಮಹಾವಿಷ್ಣುವಿನ ಅವತಾರಕ್ಕೆ ಸಂಬಂಧಿಸಿದ ಪೌರಾಣಿಕ ರಹಸ್ಯ ಮತ್ತು ಇಂದಿಗೂ ವರ್ಕ್ ಆಗೋ ಅಪ್ರತಿಮ ಇಂಜಿನಿಯರಿಂಗ್ ಚಮತ್ಕಾರ ಅಡಗಿದೆ. ಬನ್ನಿ ಇವತ್ತು ಇದನ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಜಾಗದ ವೈಬ್ರೇಷನ್ ಫೀಲ್ ಮಾಡಬೇಕಾದ್ರೆ ನಾವು ಇತಿಹಾಸದ ಪುಟಗಳನ್ನು ತಿರುಗಿಸಬೇಕು. ಈಶ್ವರ ಸಂಹಿತೆ ಅನ್ನೋ ಪುರಾತನ ಗ್ರಂಥದ ಪ್ರಕಾರ ಭಗವಾನ್ ವಿಷ್ಣು ವರಾಹ ಅವತಾರ ತಾಳಿ ಭೂಮಿಯನ್ನು ಸಮುದ್ರದಿಂದ ಮೇಲೆತ್ತಿದಾಗ ಅವರ ಶರೀರದಿಂದ ಬಿದ್ದ ಪವಿತ್ರ ನೀರಿನ ಹನಿಗಳೇ ಈ ಪುಷ್ಕರಣಿಯಾಗಿ ಮಾರ್ಪಟ್ಟಿತ್ತಂತೆ. ಇದಲ್ಲದೆ ಈ ಪವಿತ್ರ ಕಲ್ಯಾಣಿಯ ಉಲ್ಲೇಖವು ಪದ್ಮಪುರಾಣ ಮತ್ತು ಮತ್ಸ್ಯಪುರಾಣಗಳಲ್ಲೂ ಕಂಡುಬರುತ್ತದೆ. ವಿಷ್ಣುವಿನ ವಾಹನವಾದ ಗರುಡನು ಶ್ವೇತದ್ವೀಪದಿಂದ ಪವಿತ್ರವಾದ ಬಿಳಿ ಮಣ್ಣನ್ನು ತಂದು ಈ ಕಲ್ಯಾಣಿಯ ಬಳಿ ಇರಿಸಿದನು ಎಂಬ ನಂಬಿಕೆ ಇದೆ. ಹಾಗಾಗಿಯೇ ಸ್ಥಳೀಯರು ಇದನ್ನು ದೇವಲೋಕದ ಕೊಳ ಎಂದು ನಂಬುತ್ತಾರೆ. ಇತಿಹಾಸದ ಟ್ವಿಸ್ಟ್ ಇಲ್ಲಿಗೆ ಮುಗಿಯಲ್ಲ. ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಮಹಾನ್ ಸಂತರಾದ ಶ್ರೀ ರಾಮಾನುಜಾಚಾರ್ಯರು ಮೇಲುಕೋಟೆಗೆ ಬಂದಾಗ ಇಲ್ಲೇ ಈ ಪುಷ್ಕರಣಿಯ ದಂಡೆಯ ಬಳಿಯಲ್ಲೇ ಶ್ರೀ ಚೆಲುವನಾರಾಯಣನ ವಿಗ್ರಹವು ದೊರಕಿತ್ತಂತೆ. ಕಳೆದ 10 ಶತಮಾನಗಳಿಂದ ಈ ನೀರು ಕೇವಲ ದೃಶ್ಯವೈಭವಕ್ಕೆ ಸೀಮಿತವಾಗಿಲ್ಲ, ಇದು ಈ ಪವಿತ್ರ ಕ್ಷೇತ್ರದ ಆಧ್ಯಾತ್ಮಿಕ ಹೃದಯದಂತಿದೆ. ಇನ್ನು ನಮ್ಮ ಪೂರ್ವಜರ ಅಪ್ರತಿಮ ಬುದ್ಧಿವಂತಿಕೆಯ ಬಗ್ಗೆ ಹೇಳೋದಾದ್ರೆ, ಮೇಲುಕೋಟೆ ಅನ್ನೋದು ಕಠಿಣವಾದ ಗ್ರಾನೈಟ್ ಕಲ್ಲುಗಳ ಬೆಟ್ಟದ ಮೇಲಿರೋ ಊರು. ಇಂತಹ ಜಾಗದಲ್ಲಿ ನೀರಿನ ವ್ಯವಸ್ಥೆ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಕಲ್ಯಾಣಿಯ ಸುತ್ತಲೂ ಸುಂದರವಾಗಿ ಕೆತ್ತಲಾದ ಕಲ್ಲಿನ ಮೆಟ್ಟಿಲುಗಳು, ಸುಂದರವಾದ ಕೆತ್ತನೆಗಳಿರುವ ಕಂಬಗಳು ಮತ್ತು ಭುವನೇಶ್ವರಿ ಮಂಟಪದಂತಹ ಭವ್ಯವಾದ ಮಂಟಪಗಳಿವೆ. ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯದ ಶಿಲ್ಪಿಗಳು ಇಡೀ ಮೇಲುಕೋಟೆಯನ್ನೇ ಒಂದು ಬೃಹತ್ ಮಳೆ ನೀರು ಕೊಯ್ಲಿನ ನೆಟ್ವರ್ಕ್ ಆಗಿ ಡಿಸೈನ್ ಮಾಡಿದ್ರು. ಈ ಮುಖ್ಯ ಕಲ್ಯಾಣಿ ಒಂಟಿಯಾಗಿಲ್ಲ, ಇದು ಭೂಗರ್ಭದ ಕಲ್ಲಿನ ಕಾಲುವೆಗಳ ಮೂಲಕ ಸುತ್ತಮುತ್ತಲಿನ 100ಕ್ಕೂ ಹೆಚ್ಚು ಸಣ್ಣ ಸಣ್ಣ ಕೊಳಗಳ ಜೊತೆ ಕನೆಕ್ಟ್ ಆಗಿದೆ. ಮಳೆ ಬಂದಾಗ ನೀರು ಕಲ್ಲುಗಳ ನಡುವೆ ನ್ಯಾಚುರಲ್ ಆಗಿ ಫಿಲ್ಟರ್ ಆಗಿ ಈ ದೊಡ್ಡ ಪುಷ್ಕರಣಿಯನ್ನ ಸೇರುತ್ತೆ. ಇವತ್ತಿನ ಮಾಡರ್ನ್ ಇಂಜಿನಿಯರ್ಗಳಿಗೂ ಚಾಲೆಂಜ್ ಹಾಕುವಂತಹ ಟೆಕ್ನಾಲಜಿಯನ್ನ 1000 ವರ್ಷಗಳ ಹಿಂದೆಯೇ ನಮ್ಮವರು ಮಾಡಿದ್ದಾರೆ ಅಂದ್ರೆ ಹೆಮ್ಮೆಯಾಗತ್ತೆ ಅಲ್ವಾ? ಸಿನಿಮಾ ಪ್ರೇಮಿಯಾಗಿ ಪರ್ಫೆಕ್ಟ್ ಫ್ರೇಮ್ ಹುಡುಕಿಕೊಂಡು ಇಲ್ಲಿಗೆ ಬರಬಹುದು, ಅಥವಾ ಇತಿಹಾಸ ಪ್ರೇಮಿಯಾಗಿ ನಮ್ಮ ಪೂರ್ವಜರ ಟೆಕ್ನಾಲಜಿಗೆ ಬೆರಗಾಗಬಹುದು. ಆದರೆ ಮೇಲುಕೋಟೆ ಕಲ್ಯಾಣಿ ನಮಗೆ ನೆನಪಿಸುವುದು ಒಂದೇ: ನಾವು ಪ್ರಕೃತಿಯನ್ನು ಗೌರವಿಸಿದರೆ ಪ್ರಕೃತಿ ನಮ್ಮನ್ನು ಶತಮಾನಗಳ ಕಾಲ ಸಲಹುತ್ತದೆ. ಇಂತಹದೇ ಮತ್ತಷ್ಟು ಐತಿಹಾಸಿಕ ಸ್ಥಳಗಳನ್ನು ನನ್ನ ಜೊತೆ ನೋಡೋಕೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೀಪ್ ಎಕ್ಸ್ಪ್ಲೋರಿಂಗ್. ಬಾಯ್ ಬಾಯ್.